ಮೈಸೂರು ಲೋಕಾಯುಕ್ತ ಕಚೇರಿ ನಿನ್ನೆಯಿಂದಲೂ ಸಹ ಸಾಕಷ್ಟು ಐ ಡ್ರಾಮಾಗಳಿಗೆ ಕಾರಣವಾಗ್ತಾ ಇದೆ. ನಿನ್ನೆ JDSನ ಲೀಗಲ್ ಏಡ್ ಸೆಲ್ನವರು ಬಂದಂಥ ಸಂದರ್ಭದಲ್ಲೂ ಸಹ ಸಾಕಷ್ಟು ಐ ಡ್ರಾಮಾ ಆಗಿತ್ತು. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಬಂದಾಗ SP ಅವರು ಕಚೇರಿಯಲ್ಲಿ ಇಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಅಂತ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಇವತ್ತು SP ಕಚೇರಿಗೆ ಬಂದ್ರಿ. ಅಧಿಕೃತವಾಗಿ ಈಗಾಗಲೇ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕರಣ ದಾಖಲಿಸಬೇಕು ಅಂತೇಳಿ ಸಹ ಸೂಚನೆ ನೀಡಿತ್ತು. ಏನಾಯಿತು ಸರ್? ಸರ್, ನಿನ್ನೆ ಮಾನ್ಯ ನ್ಯಾಯಾಲಯದ ಆದೇಶ ನನಗೆ ಈ ಕೋರ್ಟ್ ಮುಖಾಂತರ ಸಿಕ್ಕಿದ ತಕ್ಷಣ ನಾನು ಲೋಕಾಯುಕ್ತ SP ಅವರಿಗೆ ವಾಟ್ಸಪ್ ಮೂಲಕ ಕಳಿಸಿ ಇದ್ರ ಬಗ್ಗೆ ನಾಳೆ ಮೊಕದ್ದಮೆ ದಾಖಲು ಮಾಡಬೇಕಾದ್ರೆ ಅಂತೇಳಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತು ಮಧ್ಯಾಹ್ನ 12ವರೆಗೆ ಬಂದಾಗ ಅವರು ಇಲ್ಲಿ ಕಚೇರಿಲಿಲ್ಲ. ಸೊ ಅವರು ಕಚೇರಿ ತಗೊಂಡು ಅಧಿಕಾರಿ ಸಿಬ್ಬಂದಿಗಳು ಕಡೆ ಎಲ್ಲೋಗಿರೋ ಸಾಹೇಬ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವ್ರಿಗೆ ಅವ್ರ ವೈಯಕ್ತಿಕ ದೂರವಾಣಿ ಸಂಖ್ಯೆಗೆ ಮತ್ತು ಸರ್ಕಾರ ನೀಡಿರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಸಾಕಷ್ಟು ಸಲ ಕರೆ ಮಾಡಿ ಕೂಡ ಕರೆಯನ್ನು ಸ್ವೀಕರಿಸ್ತಿಲ್ಲ. ಅದಾದಮೇಲೆ ನಾನು SMS ಸಂದೇಶ ಮತ್ತು ವಾಟ್ಸಪ್ ಸಂದೇಶಗಳು ಕೂಡ ಕಳಿಸಿದ್ದೀನಿ. ಅದಕ್ಕೂ ಕೂಡ ಸ್ಪಂದಿಸ್ತಲ್ಲ. ಅದಾನಂತರ ಕೊನೆಗೆ ನಾನು ನೀವು ಮಧ್ಯಾಹ್ನ 3 ಗಂಟೆ ಒಳಗೆ ನನ್ನ ಕರೆಯನ್ನು ಸ್ವೀಕರಿಸಲಿಲ್ಲ ಅಂದರೆ ಅಥವಾ ನನಗೆ ಸ್ಪಂದಿಸಲಿಲ್ಲ ಅಂತಂದರೆ ಸೊ ನೀವು ನಾಪತ್ತೆ ಆಗಿದ್ರೆ ಅಂದರೆ ಪೊಲೀಸ್ ದೂರು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅವ್ರು ಅದಕ್ಕೂ ಕೂಡ ಸ್ಪಂದಿಸಿಲ್ಲ. ಸೊ ಇದೆಲ್ಲ ನೋಡಿದ್ರೆ ಬಹುಶಃ ಅವರು ಉದ್ದೇಶಪೂರ್ವಕ ಅವರೇ ನಾಪತ್ತೆ ಆಗಿದ್ದಾರಾ ಅಥವಾ ಯಾರಾದರೂ ಸಿದ್ದರಾಮಯ್ಯನ ಕಡೆಯವರು ಅವ್ರನ್ನ ಅಪಹರಣಕ್ಕೆ ಏನಾದ್ರು ಒಳಪಡಿಸಿದಾರಾ ಅಥವಾ ಗೃಹ ಬಂಧನ ಏನಾದ್ರು ಅಕ್ರಮ ಬಂಧನ ಇಟ್ಟಿದ್ದಾರಾ? ಸೊ ಇದು ಸಾಕಷ್ಟು ಅನುಮಾನ ಬರ್ತಾಯಿದೆ. ಅದರಿಂದ ನಾನು ಹೇಳಿದಾಗೆ 3 ಗಂಟೆ ಆದ ನಂತರ ನಾನು ದೇವರಾಜ ಪೊಲೀಸಿಗೆ ದೂರ ಅರ್ಜಿನ ಕೊಡ್ತಾ ಇದ್ದೀನಿ. ಏನು ಹೇಳಿ ದೂರನ್ನು ಕೊಡ್ತೀರಾ ಸರ್? ಸರ್, ಅದೇ ಇವತ್ತು ನಿನ್ನೆ ಈ ಥರ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಅದರ ಆದೇಶ ಮಾಡಿತ್ತು. ಆ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡೋಕ್ಕೆ ಬಂದಾಗ ಮಧ್ಯಾಹ್ನ 12ವರೆಗೆ ಬಂದಿದ್ದೀನಿ. ಆಗಲೇ ಕೂಡ ಇಲ್ಲಿ SP ಅವ್ರ ಕಚೇರಿಲಿಲ್ಲ. ಆ ಸಿಬ್ಬಂದಿ ಇವ್ರ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನಾನು ದೂರವಾಣಿ ಕರೆ ಮಾಡೋರು ಕೂಡ ಸ್ವೀಕರಿಸ್ತಾ ಇಲ್ಲ, ಸಂದೇಶಗಳನ್ನು ಕಳಿಸೋರು ಕೂಡ ಅದಕ್ಕೂ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಅವರು ಉದ್ದೇಶಪೂರ್ವಕ ನಾಪತ್ತೆ ಆಗಿರೋ ಸಾಧ್ಯತೆ ಇರುತ್ತೆ ಅಥವಾ ಸಿದ್ದರಾಮಯ್ಯ ಕಡೆಯವ್ರನ್ನ ಅಪಹರಣ ಮಾಡಿರುವ ಅಥವಾ ಅವ್ರನ್ನ ಅಕ್ರಮ ಬಂದಿಟ್ಟಿರೋ ಸಾಧ್ಯತೆ ಇದೆ. ಅವ್ರ ಕಡೆಯವರು ಅಪಹರಣ ಮಾಡಿರೋ ಸಾಧ್ಯತೆ ಅಂದರೆ ಯಾವ ಕಾರಣಕ್ಕೆ ಅಪಹರಣ ಮಾಡಿರ್ತಾರೆ ಸರ್? ನಿನ್ನೆ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಅಥವಾ ಮೊನ್ನೆ ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿದೆ ಆ ಆದೇಶಗಳಿಗೆ ತಡೆಯಾಜ್ಞೆ ತರೋದಕ್ಕೆ ಏನು ಸಿದ್ದರಾಮಯ್ಯ ಅವರು ಪ್ರಯತ್ನ ಪಡ್ತಾವ್ರೆ. ಅಲ್ಲಿವರೆಗೂ ಈ ಮೊಕದ್ದಮೆ ದಾಖಲು ಮಾಡಬಾರ್ದು ಅನ್ನೋ ದುರ್ದೇಶದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾರೆ. ಅದಕ್ಕೂ ಅಪಹರಣ ಮಾಡಿರ್ಬೋದು, ಇರ್ಬೋದು ಸರ್. ಇಲ್ಲಿ ನಮ್ಮ ದೇಶದಲ್ಲಿ ಯಾವಾಗ ಏನಾಗುತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಅನುಮಾನ ಬರ್ತಿದ್ರು. ಆಗ ಸರ್ಕಾರ ಅವರಿಗೆ ಸಂಚಾರಿ ದೂರವಾಣಿ ಸಂಖ್ಯೆ ಕೊಟ್ಟಿರೋದು. ಸೊ ಜನಸಾಮಾನ್ಯ ದೂರವಾಣಿ ಕರೆ ಮಾಡಿದಾಗ ಸ್ವೀಕರಿಸಬೇಕು, ಸ್ಪಂದಿಸಬೇಕು ಅಂತೇಳಿ. ಆದರೆ ನಾನೊಬ್ಬ ದೂರದಾರನಾಗಿ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಬಂದು ದೂರವಾಣಿ ಕರೆ ಮಾಡ್ತಿರೋ ಸ್ವೀಕರಿಸಿಲ್ಲ ಅಂತಂದರೆ ಇಲ್ಲಿ ಸಾಕಷ್ಟು ಅನುಮಾನ ಕಂಡು ಬರ್ತದೆ. ಒಂದು ವೇಳೆ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ನಾಪತ್ತೆ ಆಗಿರ್ಬೋದು ಸರ್? ಗೊತ್ತಿಲ್ಲ ಸರ್, ಅದು ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ. ಅಲ್ಲ, ಅವರ ಉದ್ದೇಶ ಏನಿರ್ಬೋದು, ನಮ್ಗೆ ಏನು ಅನ್ಸುತ್ತೆ, ಏನಕ್ಕೆ ಅನ್ಸುತ್ತೆ ಸರ್? ಇಲ್ಲಿ ಎಲ್ಲದಕ್ಕಿಂತ ಮುಖ್ಯ ನನಗೆ ಅನುಮಾನ ಬಂದಿರೋದಂದರೆ ಸಿದ್ದರಾಮಯ್ಯ ಅವ್ರ ಮಗ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ವಿರುದ್ಧ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ನಿರೀಕ್ಷಕ GN ಮೋಹನ್ ಅವರು ಮೊಕದ್ದಮೆ ದಾಖಲು ಮಾಡಿರೋ ಒಂದು ಏಕೈಕ ಕಾರಣದಿಂದ ಆ ಮೋಹನ್ ಅವರಿಗೆ ಕೊಡಬಾರ್ದಂಥ ಕಿರುಕುಳನ್ನು ಇದೇ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು. ಬಹುಶಃ ಈ ವಿಚಾರ ತಿಳ್ಕೊಂಡಂಥ ಈ ಮೈಸೂರು SP ಅವರು ಎಲ್ಲಿ ಮಗನ ಮೇಲೆ FIR ಮಾಡಿದಾಗ ಅವರು ಅಷ್ಟೊಂದು ಅಧಿಕಾರಿ ಕಿರುಕುಳ ಕೊಟ್ಟರು ಅಂದರೆ ಸೊ ನಾನು ಅವ್ರ ಮೇಲೆ ಕೇಸ್ ಮಾಡಿದ್ರೆ ಸೊ ನನಗೆ ಯಾವ ರೀತಿ ಕಿರುಕುಳ ಕೊಡಬಹುದು ಭಯದಿಂದ ಕೂಡ ಅವರು ನಾಪತ್ತೆ ಆಗಿರೋ ಸಾಧ್ಯತೆ ಇದೆ. ಖಂಡಿತವಲ್ಲ ಸರ್. ಸಿದ್ದರಾಮಯ್ಯನ ಕಂಡ್ರೆ ಎಲ್ಲ ಅಧಿಕಾರಿಗಳು ಭಯ ಪಡ್ತಾರೆ. ಅವರು ಮಾತು ವರ್ತನೆ ಯಾವ ರೀತಿ ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗಿದೆ. ಮತ್ತು ನಾನು ಹೇಳೋದು GN ಮೋಹನ್ ಅವರ ವಿಚಾರದಲ್ಲಿ ಎಲ್ಲರೂ ಗೊತ್ತಿರೋ ವಿಚಾರ. ಅವ್ರ ಮಗ ಅಪರಾಧ ಕೃತ್ಯ ಮಾಡಿದ ನಂತರ ಒಂದು FIR ಮಾಡಿದ್ರೆ ಒಂದೇ ಒಂದು ಕಾರಣಕ್ಕೆ ಅವ್ರ ಜೀವಮಾನ ಪೂರ್ತಿ ಅವರ ಇಲಾಖೆಯನ್ನು ನಿವೃತ್ತಿ ಆಗೋವರೆಗೂ ಅವ್ರು ಕೊಡಬಾರ್ದಂತ ಹಲವಾರು ರೀತಿ ಕಿರುಕುಳ ಕೊಟ್ಟಿದ್ದಾರೆ. ಬೆಳಗ್ಗೆ ಸರ್ TV9 ಜೊತೆ ತಾವು ಮಾತನಾಡಬೇಕಾದ್ರೆ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರಿ. ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆ, ತನಿಖಾ ಸಂಸ್ಥೆ, ಸೊ ಹೀಗಾಗಿ ನಾನು CBIಗೆ ತನಿಖೆಗೆ ವಹಿಸುವಂತೆ ಹೈಕೋರ್ಟ್ ಮೊರೆ ಹೋಗ್ತೀನಿ ಅಂತ. ಈ ಎಲ್ಲ ಅಂಶಗಳನ್ನು ಗಮನಕ್ಕೆ ತರ್ತೀರಾ ಅಂತ? ಖಂಡಿತವಾಗಲೂ ಸರ್, ಖಂಡಿತವಾಗಲೂ ಕೊಡ್ತೀನಿ. ನಾನು ಏನು SMS ಮಾಡಿದ್ದೀನಿ, ಏನು ಕರೆ ಮಾಡಿದ್ದೀನಿ, ಇದನ್ನೆಲ್ಲ ಕೂಡ ಸ್ಕ್ರೀನ್ಶಾಟ್ನ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ತಂದ್ಬಿಟ್ಟು ಆದಷ್ಟು ಬೇಗ ಈ ಪ್ರಕರಣನ CBI ಕೊಡಬೇಕಂತ ಮನವಿ ಮಾಡ್ಕೊಳ್ತೀವಿ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳನ್ನು CBIನೇ ತನಿಖೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಮಾಹಿತಿ ಇದೆ. ಅಲ್ಲ, ಸುಮೋಟೋ ಅಲ್ಲ, ಅದು ಇದಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ಹಾಗಾಗಿ ಸಿದ್ದರಾಮಯ್ಯ ಹೇಳಿದ ಪ್ರಕಾರ ಅವರ ಆಸ್ತಿಯ ಮೌಲ್ಯ 62 ಕೋಟಿಗಿಂತ ಜಾಸ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಕಾನೂನಾತ್ಮಕವಾಗಿ ಅಂತ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇದು CBIಗೆ ವಹಿಸಲೇಬೇಕಾಗಿದೆ. ಸೊ ಇದೆಲ್ಲ ವಿಚಾರನೂ ಕೂಡ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತರ್ತೀವಿ. ದೇವರಾಜ ಪೊಲೀಸ್ ಠಾಣೆಗೆ ಕೊಡ್ತೀವಿ ಸರ್. ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ನಾನು ಈಗಾಗಲೇ SP ಅವರಿಗೆ ಮಾಹಿತಿಯನ್ನು ನೀಡಿದೆ, ನಾನು ಬರ್ತಾ ಇದ್ದೇನೆ ದೂರನ ಕೊಡಲಿಕ್ಕೆ ಅಂತೇಳಿ. ಆದರೆ SP ಅವರು ಕಚೇರಿಯಲ್ಲಿಲ್ಲ. ಹೀಗಾಗಿ ಅವರು ಕಾಣೆಯಾಗಿರ್ಬೋದು ಅಥವಾ ಅಪಹರಣಕ್ಕೊಳಗಾಗಿರ್ಬೋದು, ನನಗೆ ಗೊತ್ತಿಲ್ಲ. ಈ ಬಗ್ಗೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾ ಇದ್ದ ಒಂದು ಮಾತನಾಡಿದರೆ ಅಷ್ಟೇ ಅಲ್ಲ, ಈ ಎಲ್ಲ ಬೆಳವಣಿಗೆಯಿಂದಾಗಿ ಈ ಒಂದು ಪ್ರಕರಣವನ್ನು CBIಗೆ ವಹಿಸಬೇಕು ಅನ್ನೋದು ಏನಿದೆ, ನಾವು ಹೈಕೋರ್ಟ್ನಲ್ಲಿ ನಾನು ರಿಟ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ, ಆ ಮಾಹಿತಿಗೂ ಸಹ ಇದು ಪೂರಕವಾಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.